ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಮೊರಾರ್ಜಿ ದೇಸಾಯಿ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತ ಒಂದು ಚಾಪ್ಟರ್ ಯಾವುದಪ್ಪ ಅಂತಂದಾಗ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಅಂತೇಳಿ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತ ಆಲ್ರೆಡಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೇನೆ. ಅದ್ರ ಮೇಲೆ ಯಾವ್ಯಾವ ಥರ ಕ್ವಶನ್ಸ್ಗಳನ್ನ ಕೇಳ್ತಾನೆ ಅಂತೇಳಿ ಪಾರ್ಟ್ 1 ಪಾರ್ಟ್ 2 ಅಂತೇಳಿ ನಾನು ಆಲ್ರೆಡಿ 2 ವಿಡಿಯೋಗಳನ್ನು ಮಾಡಿದ್ದೀನಿ. ಇವತ್ತು ಪಾರ್ಟ್ 3 ಒಳಗಡೆ ಮತ್ತೆ ಯಾವ್ಯಾವೆಲ್ಲ ಕ್ವಶನ್ಸ್ಗಳನ್ನ ಕೇಳ್ತಿರ್ತಾನೆ ಅಂತೇಳಿ ಈ ವಿಡಿಯೋನ ಏನಂತ ನೋಡ್ಕೊತ ಬರ್ರಿ. ನಿಮಗೆಲ್ಲ ಕ್ವಶನ್ಸ್ಗಳು ಈ ವಿಡಿಯೋನ ಏನಂತ ನೋಡ್ಕೊತ ಬರ್ರಿ. ಫಸ್ಟ್ ಟೈಮ್ ಎಲ್ಲ ಚಾನಲ್ ನೋಡ್ತಿರ್ತಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಎಲ್ಲ ವಿಡಿಯೋಗಳು ಏನಾಗ್ತವೆ ಸೀರಿಯಲ್ ಆಗಿ ನಿಮ್ಗೆ ಸಿಗ್ತಾವೆ. ಹಾಗಾದ್ರೆ ಇಲ್ಲಿ ಏನು ಕ್ವಶನ್ಸ್ನ ಕೇಳಿದಾನೆ ನೋಡ್ರಿ. ಪ್ರಶ್ನೆ ಸಂಖ್ಯೆ 11ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಇಲ್ಲಿ 9945ರಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂತ ನೋಡ್ಕೊತ ಬಂದಾಗ 4 ಮತ್ತು 5ರ ಮುಖ ಬೆಲೆಗಳ ಗುಣಲಬ್ಧ ನೋಡ್ರಿ. ವ್ಯತ್ಯಾಸ ಆಗಲಿ ನೆಕ್ಸ್ಟ್ ಮೊತ್ತ ಆಗಲಿ ನಾವು ನಿನ್ನೆ ಕ್ಲಾಸಸ್ಗಳನ್ನ ನೋಡ್ಕೊತ ಬಂದಿವಿ. ಇಲ್ಲಿ ಗುಣಲಬ್ಧ ಕೇಳ್ತಿದ್ದಾನೆ. 4 ಮತ್ತು 5ರ ಮುಖ ಬೆಲೆ ಅಂತ ಅಂತಂದಾಗ ಇಲ್ಲಿ ನೋಡ್ರಿ 4ರ ಮುಖ ಬೆಲೆ ಅಂತ ಅಂದಾಗ 4 ಇತ್ತಂದ್ರೆ 4 ಇರ್ತದ, ಹೌದಾ. 5ರ ಮುಖ ಬೆಲೆ ಏನಾಗಿರ್ತದ 5 ಇರ್ತದ. ಗುಣಲಬ್ಧ ಅಂತಂದಾಗ ಗುಣಿಸ್ಬೇಕು. 4 5 ಎಷ್ಟಾಗ್ತದ 20 ಆಗ್ತದ. ಅವರು ಸ್ಥಾನ ಬೆಲೆಗಳ ಗುಣಲಬ್ಧ ಕೇಳಿಲ್ಲ, ಬದಲಾಗಿ ಏನು ಕೇಳ್ಯಾರ ಅವರು ಮುಖ ಬೆಲೆಗಳು ಏನಿರ್ತದೋ ಅದೇ ಆಗಿರ್ತದ. ಇಲ್ಲಿ 4 ಇತ್ತಂದ್ರೆ 4 ಆಗಿರ್ತದ, 5 ಇತ್ತಂದ್ರೆ 5 ಆಗಿರ್ತದ. ಇದು ನಿಮ್ಗೇನಿರ್ಬೇಕಪ್ಪ ಅಂತಂದಾಗ ಗೊತ್ತಿರ್ಬೇಕು. ಹಾಗಾದ್ರೆ 20ಪ್ಪ ಅಂತಾಗ ಆಪ್ಷನ್ಸ್ 2ರಾಗೈತಾ 20 2 ಇದಕ್ಕೆ ಏನಾಗ್ತದಪ್ಪ ಅಂತಂದಾಗ ಸರಿ ಉತ್ತರ ಆಗ್ತದ. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ನೋಡ್ರಿ. 96,694ರಲ್ಲಿ 9ರ ಸ್ಥಾನ ಬೆಲೆಗಳ ಮೊತ್ತ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟಾನ. 9 ಇಲ್ಲಿ ಒಂದಿದೆ, ಇಲ್ಲಿ ಒಂದು 9 ಇದೆ. ಹಾಗಾದ್ರೆ ಅವುಗಳ ಸ್ಥಾನಗಳ ಬೆಲೆಗಳ ಮೊತ್ತ ಹಾಗಾದ್ರೆ ಇದು ಎಷ್ಟು ಸ್ಥಾನದಾಗೈತಿ 10,000 ಸ್ಥಾನದಾಗೈತಿ. ಇದರ ಬೆಲೆ ಏನಾಗಿರ್ತದಪ್ಪ ಅಂತಂದಾಗ 90,000 ಆಗ್ತದೆ. 90,000 ಇದು ಎಷ್ಟು ಸ್ಥಾನದಾಗೈತಿ 10 ಸ್ಥಾನದಾಗೈತಿ. ಹೀಗಾಗಿ ಇದರ ಬೆಲೆ ಏನಾಗ್ತೈತಿ 90 ಆಗ್ತದ. ಇದ್ರ ಮೊತ್ತ ಅಂತಂದಾಗ ಕೂಡಿಸ್ರಿ 0 9 9 0 ನೆಕ್ಸ್ಟ್ 0 ನೆಕ್ಸ್ಟ್ 9 90,090 ಆಗ್ತದೆ. 90,090 ಎಲ್ಲೈತಿ ಆಪ್ಷನ್ಸ್? ಇಲ್ಲಿ 9,090 ಐತಿ, ಇದು ಇಲ್ಲ. ಇಲ್ಲಿ 9,900 ಐತಿ, ಇಲ್ಲಿ 90,090 ಆಪ್ಷನ್ಸ್ ಎಲ್ಲಿದೆಯಪ್ಪ ಅಂತಂದಾಗ 3ರಲ್ಲಿದೆ. 3 ಏನಾಗ್ತದಪ್ಪ ಅಂದಾಗ ಇದಕ್ಕೆ ಸರಿ ಉತ್ತರ ಆಗ್ತದ. ಎಲ್ಲವೂ ಭಾಳ ಸಿಂಪಲ್ ಆಗಿನೇ ಕ್ವಶನ್ಸ್ಗಳನ್ನ ಕೇಳ್ಕೊತಿರ್ತಾನೆ, ನೋಡ್ಕೊತ ಬರಬೇಕು. ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆ? ತಪ್ಪಾದ ಹೇಳಿಕೆಯನ್ನು ಗುರುತಿಸ್ರಿ ಅಂತ ಕ್ವಶನ್ಸ್ನ ಕೊಟ್ಟಾನ. ತಪ್ಪಾದ ಹೇಳಿಕೆ ಯಾವುದಿದ್ರು ಒಳಗಡೆ ನೋಡ್ರಿ. 23,456ರಲ್ಲಿ 2ರ ಮುಖ ಬೆಲೆ 2 ಆಗಿದೆ ನೋಡ್ರಿ. 2ರ ಮುಖ ಬೆಲೆ 2 ಆಗಿದೆ ಅಂತ ತಪ್ಪಾದ ಹೇಳಿಕೆ ಗುರುತಿಸ್ರಿ ಅಂತ ಹೇಳಾರು. 2ರ ಮುಖ ಬೆಲೆ 2 ಆಗಿದೆ. ಮುಖ ಬೆಲೆ ಅಲ್ಲಿ ಎಷ್ಟು ಕೇಳ್ತಾನೆ ಅದೇ ಆಗ್ಯದ ಅಂದ್ರೆ ಅದು ಸರಿ ಇರ್ತದೆ. ಇದೇನು ಚೇಂಜಸ್ ಇಲ್ಲ. ಇಲ್ಲಿ 23,456ರಲ್ಲಿ 2ರ ಸ್ಥಾನ ಬೆಲೆ 20,000 ಆಗಿರುತ್ತೆ. ಬಿಡಿ 10 100 1000 10,000 ಅಂದ್ರೆ ಇದು 10,000 ಸ್ಥಾನದಾಗೈತಿ. ಇದರ ಸ್ಥಾನ ಬೆಲೆ ಏನಾಗಿರುತ್ತ 20,000 ಆಗಿರುತ್ತ. ಇದು ಕೂಡ ಕರೆಕ್ಟ್ ಇದೆ. 0ಯ ಸ್ಥಾನ ಬೆಲೆ 0ಯೇ ಆಗಿರುತ್ತದೆ ಅಂತ ಕ್ವಶನ್ಸ್ನ ಕೊಟ್ಟಾನ. 0ಯ ಸ್ಥಾನ ಬೆಲೆ 0ನೇ ಆಗಿರ್ತದೆ, ಅದು ಎಲ್ಲಿರ್ತದೋ ಅದೇ ಆಗಿರ್ತದೆ. ಇನ್ನು 54,123ರಲ್ಲಿ 1ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಒಂದೇ ಆಗಿದೆ ಅಂತ. ಇಲ್ಲಿ ನೋಡ್ರಿ 1ರ ಸ್ಥಾನ ಬೆಲೆ ಇದು 1 ಇರುತ್ತೆ. ಬಿಡಿ 10 100 ಸ್ಥಾನದಾಗ ಇದ್ರ ಸ್ಥಾನ ಬೆಲೆ 100 ಆಗ್ತದೆ. ಎಷ್ಟಾಗ್ತದ 100 ಆಗ್ತದೆ. ಅದರ ಮುಖ ಬೆಲೆ ಏನಾಗಿರ್ತದ 1 ಆಗಿರ್ತೈತಿ. ಅವ್ರೇನು ಹೇಳ್ತಾರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಎರಡೂ ಒಂದೇ ಆಗಿರ್ತದೆ ಅಂತ ಹೇಳ್ಯಾರ. ಎರಡೂ ಒಂದೇ ಆಗಕ್ಕೆ ಸಾಧ್ಯ ಇಲ್ಲದು. ಹೀಗಾಗಿ ಆಪ್ಷನ್ಸ್ ಯಾವ ಹೇಳಿಕೆ ತಪ್ಪಾದ ಹೇಳಿಕೆಯನ್ನು ಗುರುತಿಸ್ರಿ ಅಂತ ಕೊಟ್ಟಾರ. ಆಪ್ಷನ್ಸ್ 4 ಏನಾಗ್ತದಪ್ಪ ಅಂತಂದಾಗ ತಪ್ಪಾದ ಹೇಳಿಕೆ ಆಗ್ತದ. ಓಕೆ. ಇನ್ನು ಪ್ರಶ್ನೆ ಸಂಖ್ಯೆ 14. ಪ್ರಶ್ನೆ ಸಂಖ್ಯೆ 14 ಏನಿದೆ ನೋಡ್ರಿ. 2053ರಲ್ಲಿನ ಎಲ್ಲ ಅಂಕಿಗಳ ಮುಖ ಬೆಲೆಯ ಮೊತ್ತ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟಾನ. ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾನೆ 2053 ಎಲ್ಲ ಅಂಕಿಗಳ ಮುಖ ಬೆಲೆ. 2ರ ಮುಖ ಬೆಲೆ 2 ಆಗಿರ್ತದೆ, 0 ಮುಖ ಬೆಲೆ 0ನೇ ಆಗಿರ್ತದೆ, 5ರ ಮುಖ ಬೆಲೆ 5, 3ರ ಮುಖ ಬೆಲೆ 3. ಕೂಡಿಸ್ಬಿಡ್ರಿ. 5 3 8, 8ಕ್ಕೆ 0 0ನೇ ಆಗ್ತದೆ 10 ಆಗ್ತದೆ. ಹಾಗಾದರೆ 5 3 8, 8 2 10. ಅದರ ಮೊತ್ತ ಎಷ್ಟು ಅಂತ ಕ್ವಶನ್ಸ್ ಕೇಳೋಣ. ಮುಖ ಬೆಲೆಗಳ ಮೊತ್ತ ಅಂತ ಕೇಳಿದಾಗ ಮುಖ ಬೆಲೆಗಳು ಏನಾಗಿರ್ತಾವೆ ಅವೇ ಬರ್ಕೋಬೇಕು, ಬರೆದವ್ರನ್ನ ಕೂಡಿಸಿ ಬಿಡ್ಬೇಕು ಅಷ್ಟೇ. 10 ಆಗಿರ್ತದ. ಇನ್ನು ನೆಕ್ಸ್ಟ್ ಏನು ಕೇಳಿದ ನೋಡ್ರಿ. ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾನೆ
ಹೌದಾ, 6,58,432 ಸಂಖ್ಯೆಯಲ್ಲಿ 8ರ ಸ್ಥಾನ ಬೆಲೆ ಎಷ್ಟು? 8 ಎಲ್ಲಿದೆ ನೋಡ್ರಿ, 1000 ಸ್ಥಾನಕ್ಕಿದೆ. ಹಾಗಾದ್ರೆ ಇದರ ಸ್ಥಾನ ಬೆಲೆ, ಸ್ಥಾನ ಅಂತ ಕೇಳಿದಾಗ 1000 ಸ್ಥಾನ ಬೆಲೆ ಅಂತ ಮೆನ್ಷನ್ ಮಾಡೋಣ. ಹೀಗಾಗಿ ಇದ್ರದ್ದು 8,000 ಆಗ್ತದೆ. ಹೌದಾ, ಎಷ್ಟು ಸಾವಿರ ಆಗ್ತದೆ? 8,000 ಆಗ್ತದೆ. ಆಪ್ಷನ್ಸ್ ಇದಕ್ಕೆರಡು ಸರಿ ಉತ್ತರ ಆಗ್ತದೆ. ಇನ್ನು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಈ ಥರ ಕೊಟ್ಟಾನ. 43,481ರಲ್ಲಿ 3 ಮತ್ತು 8ರ ಸ್ಥಾನ ಬೆಲೆಗಳಲ್ಲಿನ ಅಂತರ ಅಂದ್ರೆ ಒಂದೇ, ವ್ಯತ್ಯಾಸ ಅಂದ್ರೂ ಕೂಡ ಒಂದೇ. ನೋಡ್ರಿ, ಇಲ್ಲಿ 3 ಅಂತಂದಾಗ ಇದ್ರ ಬೆಲೆ ಏನಾಗ್ತೈತಿ? 3,000 ಆಗ್ತದೆ. ಇಲ್ಲಿ 8ರ ಸ್ಥಾನ ಅಂತಂದಾಗ 10ರ ಸ್ಥಾನದಾಗ ಇದ್ರ ಬೆಲೆ ಏನಾಗ್ತದೆ? 80 ಆಗ್ತದೆ. ಅದರ ನಡುವಿನ ಅಂತರ ಅಂತಂದಾಗ ಕಳಿಬೇಕು. 0ಕ್ಕೆ 0, 10ರಾಗ 8 ಕಳೆದ್ರೆ ಇಲ್ಲಿ 2 ಉಳಿತದ. ಒಂದು ಕೈಲ 10ರಾಗ 1 ಕಳೆದ್ರೆ 9, ಒಂದು ಕೈಲ 3ರಾಗ 1 ಕಳೆದ್ರೆ 2. 2,920. 2,000 ಇಲ್ಲಿ 800 ಐತಿ, ಇಲ್ಲಿ 2,020 ಐತಿ, 2,900 ಐತಿ. 2,920 ಎಲ್ಲಿದೆಯಪ್ಪ ಅಂದಾಗ ಆಪ್ಷನ್ಸ್ 4ರಲ್ಲಿದೆ. 4 ಇದಕ್ಕೆ ಸರಿ ಉತ್ತರ ಆಗ್ತದ. ಕ್ಲಿಯರ್? ಇನ್ನು ನೆಕ್ಸ್ಟ್ ಪ್ರಶ್ನೆ, ಇಲ್ಲೊಂದು ಸಂಖ್ಯೆ ಕೊಟ್ಟಾನ. 98,455ರಲ್ಲಿ 8 ಮತ್ತು 4ರ ಸ್ಥಾನ ಬೆಲೆಗಳಲ್ಲಿನ ಅಂತರ. ಮತ್ತೆ ಇಲ್ಲಿ 8 ಮತ್ತು 8 ಎಷ್ಟು ಎಲ್ಲಿದೆ? 8,000 ಇದೆ. 8,000 4ರ ಸ್ಥಾನ, 4 ಅಂದರೆ ಎಷ್ಟಿದೆಯಪ್ಪ ಅಂದ್ರೆ 400 ಇದೆ. ಹೌದಾ, 8,000 ಒಳಗಡೆ 400 ಕಳೆದ್ಬಿಟ್ಟವಪ್ಪ ಅಂತಂದಾಗ ನಮ್ಗೆ 7,600 ಸಿಗ್ತದೆ. ಇವೆಲ್ಲ ಬರೀ ಕಡಿಮೆ ಇದೆ ನೋಡ್ರಿ. 2,000 ಐತಿ, ಇದು 760 ಐತಿ, ಇದು 700 ಇದೆ. ಹೀಗಾಗಿ ಅಂತರ ಅಂತಂದಾಗ 7,600 ಇದರದ್ದು ಅಂತರ ಆಗ್ತದೆ. ಅಂತರ ಅಂದ್ರೆ ಒಂದೇ, ವ್ಯತ್ಯಾಸ ಅಂದ್ರೂ ಕೂಡ ಒಂದೇ. ಈ ಕ್ವಶನ್ಸ್ಗಳು ನಿಮ್ಗೆ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 46,564ರಲ್ಲಿ 2 ಆರ್ಗಳ ಸ್ಥಾನ ಬೆಲೆಗಳ ಮೊತ್ತವೇನು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಹೌದಾ, 2 ಆರ್ಗಳ ಸ್ಥಾನ ಬೆಲೆಗಳ ಮೊತ್ತ. 2 ಆರ್ಗಳದವು, ಇಲ್ಲೊಂದು ಆರಿದೆ, ಇಲ್ಲೊಂದು ಆರಿದೆ. ಹಾಗಾದ್ರೆ ಮೊದಲು ದೊಡ್ಡ ಆರ್ತು ಪ್ರಶ್ನೆ ಬಿಡಿ 10, 100, 1000 ಅಂದ್ರೆ 1000 ಸ್ಥಾನದಾಗ ಇದು 6 ಐತೆ. ಹಾಗಾದ್ರೆ ಇದು 6,000 ಇದೆ. ಹಾಗಾದ್ರೆ ಇದು 10ರ ಸ್ಥಾನದಾಗ ಇದೆ ಅಂದ್ರೆ ಇದು 60 ಆಗ್ತದೆ. ಹಾಗಾದ್ರೆ 6,060 ಇದರದ್ದು ಏನಾಗ್ತದಪ್ಪ ಅಂತಂದಾಗ ಮೊತ್ತ ಆಗ್ತದೆ. ಎಲ್ಲಿದೆ? ಆಪ್ಷನ್ಸ್ ಒಳಗಡೆ 6,060. ಆಪ್ಷನ್ಸ್ ಡಿ ಇದಾಗೈತೆ ನೋಡ್ರಿ. ಡಿ ಇದಕ್ಕೆ ಸರಿ ಉತ್ತರವನ್ನು ಹಾಕಬೇಕು. ಮೊತ್ತ ಅಂದಾಗ ಏನು ಮಾಡಬೇಕು? ವ್ಯತ್ಯಾಸ ಅಂದಾಗ ಏನು ಮಾಡಬೇಕು? ಅಂತರ ಅಂದಾಗ ಏನು ಮಾಡಬೇಕು? ನೆಕ್ಸ್ಟ್ ಗುಣಲಬ್ಧ ಅಂದಾಗ ಏನು ಮಾಡಬೇಕು? ಈ ಥರ ಎಲ್ಲವೂ ಈ ಚಾಪ್ಟರ್ ಮೇಲೇ ಇದೇ ಥರ ಕ್ವಶನ್ಸ್ಗಳು ಬರ್ತಿರ್ತವೆ. ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ರಿಲೇಟೆಡ್. ಇಲ್ಲಿ ಒಂದು ಪ್ರಶ್ನೆ ಇದೆ ನೋಡ್ರಿ. 9,254ರಲ್ಲಿನ 5ರ ಸ್ಥಾನ ಬೆಲೆ ಮತ್ತು ಮುಖಬೆಲೆಯ ಗುಣಲಬ್ಧ ಮತ್ತೆ ಬಂತಿಲ್ಲ. 5ರ ಸ್ಥಾನ ಬೆಲೆ ಎಷ್ಟಿದೆ? 50 ಇದೆ. ಅದರ ಮುಖಬೆಲೆ ಏನಾಗಿರ್ತದ? ಅದೇ ಆಗಿರ್ತದ, 5ನೇ ಆಗಿರ್ತದ. ಅದರ ಗುಣಲಬ್ಧ ಕೇಳೋಣ. 5 25 ಗುಣಿಸ್ರಿ, ಇದೊಂದು 0 ಇದೆ, 0 ಅಂದರೆ 250 ಆಗಿರ್ತದೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ನೀವು ಆಪ್ಷನ್ಸ್ 250ನ ಹಾಕಬೇಕಾಗ್ತದೆ. ಕ್ಲಿಯರ್? ಇನ್ನು ನೆಕ್ಸ್ಟ್ ಪ್ರಶ್ನೆ ಈ ಥರ ಇದೆ. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ ಅಂದರೆ 4,45,32,981 ಅಂತ ಇದೆ. ಅದರಲ್ಲಿ 5ರ ಸ್ಥಾನ ಬೆಲೆ ಎಷ್ಟು ಅಂತ ಕ್ವಶನ್ಸ್ ಕೊಡೋಣ. 5ರ ಸ್ಥಾನ ಬೆಲೆ ಎಷ್ಟು ನೋಡ್ರಿ. ಬಿಡಿ 10, 100, 1000, 10,000, ಲಕ್ಷ. ಹಾಗಾದರೆ ಇದು ಲಕ್ಷದಾಗದಂದ್ರೆ 5 ಲಕ್ಷ ಆಗ್ತದೆ. ಇಲ್ಲಿ 5,000 ಕೊಟ್ಟಾರ, 50,000 ಅಂತ ಕೊಟ್ಟಾರ, 50 ಲಕ್ಷ ಅಂತ ಕೊಟ್ಟಾರ, 5 ಲಕ್ಷ. 5 ಲಕ್ಷ ಇದಕ್ಕೆ ಏನಾಗ್ತದಪ್ಪ ಅಂತಂದಾಗ ಸರಿ ಉತ್ತರ ಆಗ್ತದ. ಓಕೆ, 5 ಲಕ್ಷ. ಇನ್ನು ನೆಕ್ಸ್ಟು 21ನೇ ಪ್ರಶ್ನೆ ಈ ಥರ ಇದೆ. ಇಲ್ಲಿ ಬಿಡಿ 10, 100, 1000, 10,000, ಲಕ್ಷ ಇದೆ. ಹಾಗಾದರೆ 7,89,345ರಲ್ಲಿ 9ರ ಸ್ಥಾನ ಬೆಲೆ ಎಷ್ಟು? 9ರ ಸ್ಥಾನ ಬೆಲೆ ಎಷ್ಟಿದೆ? ಇಲ್ಲಿ 9,000 ಸ್ಥಾನದಾಗ ಐತಿ. ಹೀಗಾಗಿ ಅದರ ಬೆಲೆ ಏನಾಗ್ತದಪ್ಪ ಅಂತಂದಾಗ 9,000 ಆಗ್ತದೆ. ಇವೆಲ್ಲ ಈಜಿಯೆಸ್ಟ್ ಕ್ವಶನ್ಸ್ಗಳು. ನೀವು ಈಜಿಯಾಗಿ ಆನ್ಸರ್ಸ್ಗಳನ್ನ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಇಲ್ಲೊಂದಿದೆ ನೋಡ್ರಿ. 85,063ರಲ್ಲಿ 0ಯ ಸ್ಥಾನ ಬೆಲೆ ಎಷ್ಟು? 0ಯ ಸ್ಥಾನ ಬೆಲೆ ಇದು 100 ಸ್ಥಾನದಾಗ ಐತಿ ಕರೆ, ಬಟ್ ಅದನ್ನು 0 ಇಂಟು 100 ಮಾಡಿದೆವಪ್ಪ ಅಂತಂದಾಗ ಯಾವುದೇ ಒಂದು ಸಂಖ್ಯೆಗೆ 0ನೇ ಮಲ್ಟಿಪ್ಲಿಕೇಷನ್ಸ್ ಮಾಡಿದ್ರೆ ಆನ್ಸರ್ 0ನೇ ಬರ್ತದೆ. ಹೀಗಾಗಿ ಅದರ ಸ್ಥಾನ ಬೆಲೆ 0ನೇ ಆಗಿರ್ತದೆ. ಓಕೆ, ಇದನ್ನು ಈ ಥರ ನೀವು ಆನ್ಸರ್ನ ಮಾಡಬೇಕು. ಎಲ್ಲ ಕ್ವಶನ್ಸ್ನ ಕೇಳಿರ್ತಿರ್ತಾನೆ. ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ. ಪ್ರಶ್ನೆ ಸಂಖ್ಯೆ 23. 6ರ ಸ್ಥಾನ ಬೆಲೆ ಇಲ್ಲಿ
ಬಿಡಿ 10 100 1000 10,000 ಲಕ್ಷ 10 ಲಕ್ಷ 60 ಲಕ್ಷ ಆಗಬೇಕಾದರೆ 6 ಯಾವ ಸ್ಥಾನದಲ್ಲಿರಬೇಕು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. 6ರ ಸ್ಥಾನ ಬೆಲೆ ಆಗಬೇಕಾಗಿತ್ತಪ್ಪ ಅಂದಾಗ ಇಲ್ಲಿ 60 ಲಕ್ಷ ಆಗಬೇಕಾಗಿದ್ದಾರೆ 6 ಯಾವ ಸ್ಥಾನದಲ್ಲಿ ಇರಬೇಕು? ಲಕ್ಷ ಸ್ಥಾನದಾಗ ಇರಬೇಕು, ಕೋಟಿ ಸ್ಥಾನದಾಗ ಇರಬೇಕು, 10 ಲಕ್ಷ ಸ್ಥಾನದಲ್ಲಿ ಇರಬೇಕು, 10,000 ಸ್ಥಾನದಾಗಂತೂ ಅಲ್ಲ. ಲಕ್ಷ ಅಂತಂದ್ರೆ ಬರೀ 6 ಲಕ್ಷ ಆಗ್ತದದು. ಇಲ್ಲಿ ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಅಂದರೆ ಅದು 10 ಲಕ್ಷ ಸ್ಥಾನದಾಗಿತ್ತಪ್ಪ ಅಂತಂದಾಗ ಇದು 60 ಲಕ್ಷ ಆಗ್ತದೆ. ಹೀಗಾಗಿ ಅದು 6 ಯಾವ ಸ್ಥಾನದಲ್ಲಿ ಇರಬೇಕು? 10 ಲಕ್ಷ ಸ್ಥಾನದಲ್ಲಿ ಇರಬೇಕಾಗ್ತದೆ. ಇನ್ನು ನೆಕ್ಸ್ಟ್ 9 ಲಕ್ಷ ಸ್ಥಾನದಲ್ಲಿದ್ದರೆ ಅದರ ಸ್ಥಾನ ಬೆಲೆ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟಾರೆ. 9 ಲಕ್ಷ ಸ್ಥಾನದಲ್ಲಿದ್ದರೆ ಅದರ ಸ್ಥಾನ ಬೆಲೆ ಏನಾಗ್ತದೆ? 9 ಲಕ್ಷ ಸ್ಥಾನದಾಗಿತ್ತಪ್ಪ ಅಂದಾಗ ಅದು 9 ಲಕ್ಷ ಆಗ್ತದೆ. ಬಿಡಿ 10 100 1000 10,000 ಲಕ್ಷ 9 ಲಕ್ಷ ಸ್ಥಾನದಾಗಿತ್ತಂದಾಗ ಅದು 9 ಲಕ್ಷ ಆಗ್ತದೆ. ಭಾಳ ಸಿಂಪಲ್ ಪ್ರಶ್ನೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಈ ಥರ ಇದೆ. 58,379ರಲ್ಲಿ 8 ಮತ್ತು 9 ಇವುಗಳಲ್ಲಿ ಯಾವ ಅಂಕಿಯ ಸ್ಥಾನ ಬೆಲೆ ದೊಡ್ಡದು ಅಂತ ಕ್ವಶನ್ಸ್ನ ಕೊಟ್ಟಾನ. ಇಲ್ಲಿ ನೋಡ್ರಿ 8 ಮತ್ತು 9 8 ಎಲ್ಲೈತಿ? ಇಲ್ಲಿದೆ. ಹಾಗಾದ್ರೆ ಇದು ಬೆಲೆ ಏನಾಗ್ತದೆ ನೋಡಿ, ಬಿಡಿ 10 100 1000 ಅಂದರೆ ಇದು 8,000 ಆಗ್ತದೆ. ಇವುಗಳ 9 ಎಲ್ಲೈತಿ? ಬಿಡಿ ಸ್ಥಾನದಾಗೈತಿ. ಹಾಗಾದ್ರೆ ಇದ್ರ ಬೆಲೆ ಏನಾಗ್ತತಿ? ಬರೀ 9 ಆಗ್ತದೆ. ಹಾಗಾದರೆ ಯಾವ ಅಂಕಿಯ ಸ್ಥಾನ ಬೆಲೆ ದೊಡ್ಡದು ಅಂತ ಕ್ವಶನ್ಸ್ನ ಕೊಡ್ತಪ್ಪ ಅಂದಾಗ 8ರ ಅಂಕಿ ಸ್ಥಾನ ಬೆಲೆ ನೋಡ್ರಿ 8,000 ಐತಿ. 9ರದು ಬರೀ 9 ಐತಿ. ಯಾವ ಅಂಕಿ ದೊಡ್ಡದು? 8 ದೊಡ್ಡದು 9 ದೊಡ್ಡದು ಕೇಳಿಲ್ಲ. ಅದರ ಸ್ಥಾನ ಬೆಲೆ ಒಳಗಡೆ ಯಾವ್ದು ದೊಡ್ಡದು ಅಂತ ಕ್ವಶನ್ಸ್ ಕೇಳೋಣ. ಹಾಗಾದರೆ 8 ಅಂಕಿಯ ಸ್ಥಾನ ಬೆಲೆ ಇಲ್ಲಿ ದೊಡ್ಡದು ಆಗ್ತದೆ. ಈ ಥರ ಪ್ರಮುಖ ಇದ್ರ ಒಳಗಡೆ 15 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ದಂಗಾಯ್ತು. ಈ ಥರ ಎಲ್ಲ ಪಾಠದ ಪ್ರಶ್ನೆ ಉತ್ತರಗಳು ಮತ್ತು ಎಲ್ಲ ಪಾಠದ ಮೊದಲು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಅದ್ರ ಮೇಲೆ ಇರುವಂಥ ಕ್ವಶನ್ಸ್ಗಳನ್ನ ಏನು ಮಾಡ್ತಾ ಇದ್ದೀನಪ್ಪ ಅಂದಾಗ ಡಿಸ್ಕಸ್ ಮಾಡ್ಕೊತ ಬರ್ತಾ ಇದ್ದೀನಿ. ಇವೆಲ್ಲವೂ ನಿಮಗೆ ನೇರವಾಗಿ ನಿಮ್ಗೆ ಎಲ್ಲವೂ ಸಿಗಬೇಕಾಗಿತ್ತಪ್ಪ ಅಂತಂದಾಗ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಏನಾಗ್ತವೆ ನಿಮ್ಗೆ ನೇರವಾಗಿ ಸಿಗ್ತವೆ. ಧನ್ಯವಾದಗಳು ರೀ.